ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಮಾಡೋದು ಯಾವ ರೀತಿ, ಅದಕ್ಕೆ ಏನೇನು ಸಾಮಾನುಗಳು, ನಮ್ಮನೇಲಿ ಹೇಗೆ ಎಷ್ಟು ಒಂದು ಮೆಜರ್ಮೆಂಟಲ್ಲಿ ಹಾಕ್ತೀವಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಎಳ್ಳು ಬೆರೆಸಲಿಕ್ಕೆ ದೊಡ್ಡ ಒಂದು ಹರಿವಾಣ ತಗೊಂಡು ಅದಕ್ಕೆ ಸುತ್ತಲೂ ಒಂದು ಸುಣ್ಣದ ಪಟ್ಟೆ ಹಾಕ್ಕೋಬೇಕು, ಒಂದು ಸ್ವಸ್ತಿಕ ಪದ್ಮನೋ ಕೆಳಗಡೆ ಹಾಕಬೇಕು. ಇದು ನಮ್ಮಮ್ಮ ಮಾಡ್ತಾ ಇದ್ದಿದ್ದ ಪದ್ಧತಿ. ಸರೋಜಮ್ಮ ಕಣ್ಕಟ್ಟೆ ನಮ್ಮಮ್ಮ, ಅವ್ರದ್ದು ಪದ್ಧತಿನೇ ನಾನು ಅನುಸರಿಸ್ಕೊಂಡು ಈ ರೀತಿ ಎಳ್ಳಿನ ಬೆರೆಸೋದು. ಯಾವ್ಯಾವ ಪ್ರಪೋರ್ಷನಲ್ಲಿ ಹಾಕಬೇಕು ಅನ್ನೋದು ಹೇಳ್ತೀನಿ. ಮೊದಲು 2 ಕೊಬ್ಬರಿನ ಸಿಪ್ಪೆನ ತುರ್ಕೊಂಡು ಸಣ್ಣಗೆ ಹೆಚ್ಚಿ 3 ದಿನ ಬಿಸಿಲಲ್ಲಿ ಒಣಗಿಸಿ ತೆಗೆದಿಟ್ಕೊಂಡಿದ್ದೀನಿ. ಕಡಲೆಬೀಜ ಅರ್ಧ kg. ಅದನ್ನು ಹುರಿಯುವಾಗ ಏನು ಮಾಡಬೇಕು, ಅದೊಂದು ಟಿಪ್ಸು ಹೇಳ್ತಾ ಇರೋದು. ಕಡಲೆಬೀಜನ ಹುರಿಯಬೇಕಾದ್ರೆ ಬಾಣಲೆ ಇಟ್ಬಿಟ್ಟು ಬಿಸಿ ಆದ ತಕ್ಷಣನೇ ಅರ್ಧ kgನಲ್ಲಿ 2 ಭಾಗ ಮಾಡಿಕೊಂಡು ಕಾಲು kg ಹಂಗೆ ಹುರ್ಕೋಬೇಕು. 1 ಡ್ರಾಪು ಕಡಲೆಬೀಜದ ಮೇಲೆ ಬಾಣಲೆಗೆ ಹಾಕಿದ ತಕ್ಷಣ ಬಿತ್ತೋ ಇಲ್ವೋ ಅನ್ನುವಷ್ಟು ಶೇಂಗಾ ಎಣ್ಣೆ ಹಾಕಬೇಕು. ಆವಾಗ ಹುರಿಯೋದು ಸಣ್ಣ ಹುರಿಲಿ ಹುರಿಬೇಕು. ಪಟ ಪಟ ಅಂದ ತಕ್ಷಣ ತೆಗೆದು ಒಂದು ಬಟ್ಟೆ ಬಿಳಿದ ಹಾಸ್ಕೊಂಬಿಟ್ಟು ಅದನ್ನು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟಿಬಿಟ್ಟು ನೆಲಕ್ಕೆ ಟಪ ಟಪ ಅಂತ 4 ಸರಿ ಸುತ್ತಲೂ ತಿರುಗಿಸಿ ಹೊಡೆದು ಬಿಟ್ಟರೆ ಚೆನ್ನಾಗಿ ಅದರದ್ದು ಹೊಟ್ಟೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಆಮೇಲೆ ಮೊರಕ್ಕೆ ಹಾಕಿ ಕೇರ್ಕೊಂಡು ಆರಿಸ್ಕೊಂಬಿಟ್ರೆ ಆಯಿತು. ಭಾಳ ಚೆನ್ನಾಗಾಗುತ್ತೆ, ಬೇಗ ಆಗುತ್ತೆ. ಅದೊಂದು ಟಿಪ್ಸ್ ಹೇಳಿದ್ದಷ್ಟೇ. ಇನ್ನು ಹುರುಗಡ್ಲೆ ಅದನ್ನು ಅಷ್ಟೇ 2 ಸರಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಅದರೊಳಗೆ ಅರ್ಧದ್ದು ಹೊಟ್ಟಿರೋದು ಎಲ್ಲವನ್ನು ಆರಿಸಿ ತೆಗೆದು ನೀಟಾಗಿ ಮಾಡಿಟ್ಕೋಬೇಕು. ಎಲ್ಲನೂ ಅಷ್ಟೇ ಹೆಚ್ಚಿದ ಮೇಲೆ ಬಿಸಿಲಿಗಿಡಬೇಕು. ಬಿಸಿಲಿಗೆ ಇಟ್ಟುಬಿಟ್ಟು ಹೆಚ್ಚಕ್ಕೆ ಆಗೋದಿಲ್ಲ, ಅದು ಕಷ್ಟ ಆಗುತ್ತೆ. ಹೆಚ್ಚಿದ ಮೇಲೆ ಬಿಸಿಲಿಗಿಟ್ಟು ಒಣಗಿಸಿ ಅದನ್ನು ಜರಡಿ ತಗೊಂಡು ಒಂದರಾಡಿ ಅದ್ರದ್ದು ಪುಡಿನೆಲ್ಲ ತೆಗೆದು ಜೋಡಿಸಿಟ್ಕೊಂಡಿದ್ದೀನಿ. ಇದಿಷ್ಟಕ್ಕೆ ನಾನು 100 ಗ್ರಾಮ್ ಎಳ್ಳು ಹಾಕ್ತಾಯಿದ್ದೀನಿ ಅಷ್ಟೇ. ಎಳ್ಳು ಜಾಸ್ತಿ ಹಾಕೋದಿಲ್ಲ. ಈ ಪ್ರಪೋರ್ಷನಲ್ಲಿ ಹಾಕಬೇಕಾಗುತ್ತೆ. ಅರ್ಧ kg ಶೇಂಗಾ ಬೀಜ, ಅರ್ಧ kg ಹುರುಗಡ್ಲೆ, ಅರ್ಧ kg ಬೆಲ್ಲ, 2 ಕೊಬ್ಬರಿ ಹೆಚ್ಚಿದ್ದು, ಇಷ್ಟು ಹಾಕಿ 100 ಗ್ರಾಮ್ ಎಳ್ಳು ಹಾಕಿ ನಾನೀಗ ಬೆರೆಸ್ತಾ ಇದ್ದೀನಿ. ಫಸ್ಟ್ ಕಡಲೆ ಬೀಜ ಹಾಕಿದೆ, ಆಮೇಲೆ ಬೆಲ್ಲ ಹಾಕಿದೆ, ಹುರುಗಡ್ಲೆ ಹಾಕಿದೆ, ಕೊಬ್ಬರಿ ಹಾಕಿದ್ದೀನಿ, ಎಳ್ಳು ಹಾಕಿದ್ದೀನಿ. ಎಳ್ಳು ಕೊಬ್ಬರಿ ಸ್ವಲ್ಪ ಕಡಿಮೆ, ಇನ್ನೆಲ್ಲವೂ ಜಾಸ್ತಿ ನಾನು ಹೇಳಿದ ಪ್ರಪೋರ್ಷನಲ್ಲಿ. ಈಗ 2 ಕೈ ಹಾಕ್ಕೊಂಡು ಇದೆಲ್ಲ ಸೌಟು ಮಗ್ಚಿಕಾಯಲ್ಲಿ ಎಲ್ಲ ಕುಡಿಸೋದು ಚೆಂದಲ್ಲ. ಹೀಗೆ 2 ಕೈಯಲ್ಲಿ ನೀಟಾಗಿ ಕೆಳಗಡೆಯಿಂದ ಅಷ್ಟು ಮಿಕ್ಸ್ ಮಾಡಬೇಕು. ಇದು ನಮ್ಮಮ್ಮ ಮಾಡೋ ಪದ್ಧತಿ, ಅದೇ ನಾನು ಮಾಡ್ತಾಯಿದ್ದೀನಿ. ಸಂಕ್ರಾಂತಿ ಎಳ್ಳು ನೋಡಿ ಸಿದ್ಧ ಆಯಿತು. ಎಷ್ಟು ಕಲರ್ಫುಲ್ಲಾಗಿದೆ. ಅದ್ರ ಜೊತೆಗೆ ಸಕ್ಕರೆ ಹೆಚ್ಚು ಮಾಡಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸಕ್ಕರೆ ಹೆಚ್ಚು ಮಾಡಿಟ್ಕೊಂಡಿದ್ದೀನಿ. ಎಳ್ಳು ಬೆಲ್ಲ ಸಕ್ಕರೆ ಹೆಚ್ಚು ಸಿದ್ಧವಾಗಿದೆ.